ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಸಿದ್ದರಾಮಯ್ಯ ಅವರು ಭಗವಂತನ ಹೆಸರಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಇವತ್ತಿಗೆ ಭರ್ತಿ 1 ವರ್ಷ. ಈ 1 ವರ್ಷದ ಅವಧಿ ಅನ್ನೋದು 5 ವರ್ಷದ ಮ್ಯಾಂಡೇಟ್ ಇರುವಂಥ ಸರ್ಕಾರಕ್ಕೆ ಕಿರು ಅವಧಿ ಆದ್ರೂ ಕೂಡ ಈ ಸರ್ಕಾರ ಯಾವ ದಾರಿಯಲ್ಲಿ ಸಾಗುತ್ತೆ, ಈ ಸರ್ಕಾರದ ಆದ್ಯತೆಗಳು ಯಾವುದು, ಇದೆಲ್ಲವನ್ನ ಕೂಡ 1 ವರ್ಷದ ಕಾರ್ಯವೈಖರಿಯಲ್ಲಿ ನಮಗೆ ಅವಲೋಕನ ಮಾಡೋದಕ್ಕೆ ಸಾಧ್ಯ ಇದೆ. ಸಹಜವಾಗಿ 1 ವರ್ಷದ ಸಂಭ್ರಮದ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ನಮ್ಮ ಸರ್ಕಾರ ಅದ್ಭುತ, ನಮ್ಮ ಸರ್ಕಾರ ಮಾಡಿದಂಥ ಸಾಧನೆ ಅದ್ಭುತ ಅಂತ ಬೆನ್ನು ತಟ್ಟಿಕೊಳ್ತಾ ಇದ್ದಾರೆ. JDS ಮತ್ತು BJP ಇದರ ವಿರುದ್ಧ ಆಕ್ಷೇಪ ಎತ್ತುತ್ತಾ ಇದೆ, ಅಪಸ್ವರ ವ್ಯಕ್ತಪಡಿಸ್ತಾ ಇದೆ. ಹಾಗಿದ್ರೆ ಈ 1 ವರ್ಷದ ಅವಧಿಯಲ್ಲಿ ರಾಜ್ಯ ಸರ್ಕಾರದ ಸಾಧನೆ ಹೇಗಿತ್ತು, ಏನಾಗಿತ್ತು, ಏನು ಸವಾಲು, ಏನು ಸಾಧನೆ, ಇದೆಲ್ಲದರ ಡೀಟೇಲ್ ನೋಡ್ತಾ ಹೋಗೋಣ. 1 ವರ್ಷದಲ್ಲಿ ಏನು ಮಾಡಿದ್ರು ಸಿದ್ದರಾಮಯ್ಯ? ಗ್ಯಾರಂಟಿ ಸರ್ಕಾರಕ್ಕೆ 1 ವರ್ಷ ಭರ್ತಿ ಆಯಿತು. ಇವತ್ತಿಗೆ ಕಾಂಗ್ರೆಸ್ ಪಡೆಯಲ್ಲಿ ಸಹಜವಾಗಿ ಸಂತಸದ ವಾತಾವರಣ ಇದೆ. ನುಡಿದಂತೆ ನಡೆದಿದ್ದೀವಿ ನಾವು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೀಸೆ ತಿರುವಿದ್ದಾರೆ. ರಾಜ್ಯ ಸರ್ಕಾರದ ಸಾಧನೆ ಶೂನ್ಯ ಅಂತ ವಿಪಕ್ಷ ಅಪಸ್ವರ ವ್ಯಕ್ತಪಡಿಸ್ತಾರೆ. ಅಷ್ಟಕ್ಕೂ 1 ವರ್ಷದಲ್ಲಿ ರಾಜ್ಯ ಸರ್ಕಾರ ಏನಾದರೂ ಸಾಧನೆ ಮಾಡಿದೆಯಾ? ರಾಜ್ಯ ಸರ್ಕಾರದ ರಿಪೋರ್ಟ್ ಕಾರ್ಡ್ನಲ್ಲಿ ಏನಿದೆ? ಅಭಿವೃದ್ಧಿ ಕಡೆ ಸರ್ಕಾರ ಹೆಜ್ಜೆ ಇಟ್ಟಿದೆಯಾ, ಇಡುತ್ತಿದೆಯಾ? ವಿಪಕ್ಷಗಳು ಮಾಡಿರುವಂಥ ಆರೋಪದಲ್ಲಿ ನಿಜಕ್ಕೂ ಹುರುಳಿದೆಯಾ, ಅಥವಾ ಮೊಸರಲ್ಲಿ ಕಲ್ಲು ಹುಡುಕುವಂಥ ಪ್ರಯತ್ನವನ್ನ BJP ಮತ್ತು JDS ಮಾಡ್ತಾ ಇದೆ? ಸೊ ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಇದರ ಮಧ್ಯೆ ಇವತ್ತು ನಾನು ಆಗಲೇ ಹೇಳಿದೆ, ಕಾಂಗ್ರೆಸ್ ಪಡೆಯಲ್ಲಿ ಸಂಭ್ರಮ, ಈ ಕಡೆ BJP ಮತ್ತು JDS ಕಡೆಯಿಂದ ಆಕ್ಷೇಪ ಮತ್ತು ಅಪಸ್ವರ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ತನ್ನ ಸಾಧನೆಯ ಬಗ್ಗೆ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲಲ್ಲಿ ಒಂದಿಷ್ಟು ಪೋಸ್ಟರ್ಗಳನ್ನು ಹಂಚಿಕೊಂಡಿದೆ. 1 ವರ್ಷದಲ್ಲಿ ನಾವು ಗ್ಯಾರಂಟಿ 1 ವರ್ಷ ತುಂಬಿದೆ, ಹರ್ಷ, ಅದು ಇದು ಈ ರೀತಿ ಅವರು ಟ್ವೀಟ್ ಮಾಡಿಕೊಂಡಿದ್ದಾರೆ. ಆದರೆ ಬಹಳ ಅದ್ಭುತಗಳನ್ನು ಸಾಧಿಸಿದ್ದೀವಿ ಅನ್ನೋದು ಕಾಂಗ್ರೆಸ್ ಹೇಳ್ತಾ ಇರುವಂಥ ವರ್ಷನ್ನು. ಬಹಳ ಅದ್ಭುತಗಳನ್ನು ಮಾಡಿದ್ದೀವಿ ನಾವು 1 ವರ್ಷದ ಅವಧಿಯಲ್ಲಿ ಅಂತ ಅವರು ಹೇಳ್ತಾರೆ. ಈ ಕಡೆ BJPಯು ಕೂಡ ಇವತ್ತು ಸರಣಿ ಟ್ವೀಟ್ಗಳನ್ನು ಮಾಡಿದೆ. BJP ಟ್ವೀಟ್ಗಳನ್ನು ನೋಡ್ತಾ ಇದ್ದೀರಿ. ಖಜಾನೆ ಖಾಲಿಯಾಗಿದೆ, ಸಾಧನೆ ಶೂನ್ಯ, ಏನೂ ಮಾಡಿಲ್ಲ ಈ ಸರ್ಕಾರ, 1 ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿ ಹೋಗಿದೆ, ಅಭಿವೃದ್ಧಿ ಝೀರೋ, ಏನೂ ಆಗಿಲ್ಲ ಅಭಿವೃದ್ಧಿ, ಗ್ಯಾರಂಟಿ ಬಿಟ್ಟರೆ ಮತ್ತೇನೂ ಇಲ್ಲ ಅನ್ನೋದು BJP ಕೌಂಟರ್ ಮಾಡಿದೆ. 2 ಟ್ವೀಟ್ಗಳನ್ನು ನೀವು ನೋಡ್ತಾ ಇದ್ದೀರಿ. ಕಾಂಗ್ರೆಸ್ಸು ಖುಷಿಯಲ್ಲಿ ಅಥವಾ ಸಾಧನೆ ಅಂತ ಹೇಳ್ಕೊಂಡು ಮಾಡಿರುವಂಥ ಟ್ವೀಟು, ಇಲ್ಲರಿ ಏನಿಲ್ಲ ಎಲ್ಲ ಝೀರೋ ಅಂತ BJP ಮಾಡಿರುವಂಥ ಟ್ವೀಟು. ಈ 2ಅನ್ನ ಕೂಡ ನೀವು ಗಮನಿಸಬಹುದು. ಈ ಮಧ್ಯೆ ಇವತ್ತಿಗೆ 1 ವರ್ಷ ಭರ್ತಿ ಆಯಿತು. ಬೃಹತ್ ಕಾರ್ಯಕ್ರಮ ಮಾಡಬಹುದಿತ್ತು ರಾಜ್ಯ ಸರ್ಕಾರಕ್ಕಾದರೆ ಚುನಾವಣಾ ನೀತಿ ಸಂಹಿತೆ ಇರೋದರಿಂದ ಅವರು ಕಾರ್ಯಕ್ರಮವನ್ನೇನೂ ಮಾಡಿಲ್ಲ. ಬದಲಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ 1 ವರ್ಷದಲ್ಲಿ ಏನು ಮಾಡಿದ್ವಿ ಅಂತ ಹೇಳಿಕೊಂಡ್ರು. ಒಂದು ರೀತಿ ಬೆನ್ನು ತಟ್ಟಿಕೊಳ್ಳುವಂಥ ಪ್ರಯತ್ನ. ವರ್ಷ ಪೂರ್ತಿಯಾದ ಬೆನ್ನಲ್ಲೇ CM ಸುದೀರ್ಘ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ತಮ್ಮ ಸಾಧನೆಗಳು ಏನು ಅನ್ನೋದನ್ನು ಅವರು ಹೇಳಿಕೊಂಡಿದ್ದಾರೆ ಸಿದ್ದರಾಮಯ್ಯ. ಗ್ಯಾರಂಟಿ ಅಷ್ಟೇ ಅಲ್ಲ ನಮ್ಮ ಸರ್ಕಾರದ ಸಾಧನೆ, ಗ್ಯಾರಂಟಿಯ ಜೊತೆಗೆ ರಾಜ್ಯದ ಅಭಿವೃದ್ಧಿಯೂ ಆಗ್ತಾ ಇದೆ ಅಂತ ಒಂದಿಷ್ಟು ಅಂಕಿಅಂಶಗಳನ್ನು ಮುಂದಿಟ್ಟು ಸಮರ್ಥನೆ ಮಾಡಿಕೊಂಡ್ರು. ಇನ್ನು ಸಾಮಾಜಿಕ ನ್ಯಾಯ ಜೊತೆಗೆ ಆರ್ಥಿಕ ಸಮತೋಲನ ಇದನ್ನು ಕಾಪಾಡುವಂಥ ಕೆಲಸ ನಮ್ಮ ಸರ್ಕಾರದಿಂದ ಆಗಿದೆ. ಯಾಕೆಂತಂದ್ರೆ ಗ್ಯಾರಂಟಿ ದುಡ್ಡಿನಲ್ಲಿ ಫ್ರಿಡ್ಜ್ ಖರೀದಿ ಮಾಡಿದವರು, ಗ್ಯಾರಂಟಿ ದುಡ್ಡಿನಲ್ಲಿ ತನ್ನ ಮನೆಗೆ ಏನೋ ಬೇಕಿದ್ದದನ್ನು ಖರೀದಿ ಮಾಡಿದಂಥ ಉದಾಹರಣೆಗಳಿದ್ದಾವೆ. ವೀರೇಂದ್ರ ಹೆಗಡೆಯವರು ಕೂಡ ನನ್ನ ಸರ್ಕಾರದ ಸಾಧನೆಯನ್ನು ಅಥವಾ ಸರ್ಕಾರ ಕೊಟ್ಟಂಥ ಗ್ಯಾರಂಟಿಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದರು. ಸೊ ಇದನ್ನೆಲ್ಲ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದರು. ಜೊತೆಗೆ ಕೇಂದ್ರ ಸರ್ಕಾರದ ಅಸಹಕಾರ ಇತ್ತು ನನ್ನ ಸರ್ಕಾರಕ್ಕೆ, ಆ ಸಮಸ್ಯೆಯ ಮಧ್ಯೆಯೂ ಕೂಡ ಅಭಿವೃದ್ಧಿಯ ಪ್ರಯತ್ನವನ್ನು ನಾನು ಮಾಡಿದ್ದೀನಿ, 1 ವರ್ಷದಲ್ಲಿ ಅಭಿವೃದ್ಧಿ ಆಗಿದೆ ಅನ್ನೋದು ಸಿದ್ದರಾಮಯ್ಯ ತಮ್ಮ ಸರ್ಕಾರದ ಬಗ್ಗೆ ಮಾತನಾಡಿರುವಂಥ ಮಾತು. ಸಿದ್ದರಾಮಯ್ಯ ಏನು ಮಾತನಾಡಿದರು ನೋಡೋಣ. ನಾವು ಕೊಟ್ಟಿದ್ದಂಥ ವಚನ, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಸ್ವಲ್ಪನೂ ಕೂಡ ವಿಳಂಬ ಮಾಡದೇನೆ 5 ಗ್ಯಾರಂಟಿಗಳನ್ನ ಜಾರಿಗೊಳಿಸುತ್ತೇವೆ. ಒಂದು ವರ್ಷ ನಾವು ನಡೆಸಿದ್ದೇವೆ.
ಬರೀ ಗ್ಯಾರಂಟಿ ಒಂದೇ ಅಲ್ಲ, ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅಡಿಪಾಯವನ್ನು ಹಾಕಿದ್ದೇವೆ. ಎಲೆಕ್ಷನ್ ಮಧ್ಯೆ ಬಂತು, ಈಗ ಮುಂದಕ್ಕೆ ಅದೆಲ್ಲ ಕೂಡ ಕಾರ್ಯರೂಪ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಮೀಟಿಂಗ್ ಮಾಡಿ ಟೆಂಡರ್ಗಳೆಲ್ಲ ಕರಿಬೇಕು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರು ಮಾತಿಗೂ ಮೊದಲು ಆಂಟಿಸಿಪೇಟರಿ ಬೇಲ್ ತೆಗೆದುಕೊಳ್ತಾ ಇದ್ದಾರೆ. ಅಂದರೆ ನಿರೀಕ್ಷಣಾ ಜಾಮೀನು. ನಾವು ಗ್ಯಾರಂಟಿ ಮಾತ್ರ ಅಲ್ಲ ಮಾಡಿರೋದು, ಉಳಿದಿದ್ದನ್ನೂ ಮಾಡಿದ್ದೀವಿ ಅಂತ ಹೇಳೋ ಮುಖಾಂತರ ಅವರಿಗೂ ಗೊತ್ತಾಗ್ತಾ ಇದೆ ಗ್ಯಾರಂಟಿ ಕಾನ್ಸಂಟ್ರೇಟೆಡ್ ಸರ್ಕಾರ ಆಗಿತ್ತು ನಮ್ಮದು ಅನ್ನೋದನ್ನು ಅವರು ಪರೋಕ್ಷವಾಗಿ ಒಪ್ಪಿಕೊಂಡಂತೆ ಕಾಣಿಸ್ತಾ ಇದೆ. ಇನ್ನು ವಿಪಕ್ಷಗಳು ಸಹಜವಾಗಿ ಇವತ್ತು ಅಪಸ್ವರ ವ್ಯಕ್ತಪಡಿಸಿದ್ವು. ಸರ್ಕಾರದ ವರ್ಷದ ಸಂಭ್ರಮ, ಬಿಜೆಪಿ ಜೆಡಿಎಸ್ ಅಪಸ್ವರ ವ್ಯಕ್ತಪಡಿಸಿದ್ರು. ಗ್ಯಾರಂಟಿ ಬಿಟ್ಟು ಏನ್ರಿ ಕೊಟ್ಟಿದ್ದಾರೆ ಇವರು ಅಂತ ವಿಪಕ್ಷಗಳು ಪ್ರಶ್ನೆ ಕೇಳಿದ್ರು. ಗ್ಯಾರಂಟಿ ಗದ್ದಲದಿ ರಾಜ್ಯದ ಅಭಿವೃದ್ಧಿ ಮರೆಯಾಗಿದೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು. ಕೇಂದ್ರ ಸರ್ಕಾರವನ್ನು ದೂರುತ್ತಲೇ ರಾಜ್ಯ ಸರ್ಕಾರ ಕಾಲಹರಣ ಮಾಡಿದೆ, ಮೂಲಸೌಕರ್ಯದ ಅಭಿವೃದ್ಧಿಗೆ ಆದ್ಯತೆಯನ್ನೇ ಕೊಡಲಿಲ್ಲ ಈ ಸರ್ಕಾರ ಅನ್ನೋ ಆರೋಪವನ್ನು ಮಾಡಿತು. ವಿಪಕ್ಷದ ಪ್ರಮುಖ ನಾಯಕರು ಈ ಆರೋಪವನ್ನು ಮಾಡಿದರು. ಒಂದಿಷ್ಟು ಜನ ಮಾತನಾಡಿದ್ದಿದೆ, ಅಂದರೆ ಬಿಜೆಪಿ ಮತ್ತು JDSನಿಂದ. ನೋಡೋಣ ಅವ್ರು ಏನು ಆಕ್ಷೇಪ ವ್ಯಕ್ತಪಡಿಸಿದ್ರು ಅನ್ನೋದನ್ನು. ಬರದ ಸಂಕಷ್ಟದಲ್ಲಿದ್ದಂಥ ರೈತರಿಗೆ ಇವತ್ತು 7 ತಾಸು ವಿದ್ಯುತ್ತನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ರಾಜ್ಯ ಸರ್ಕಾರ, ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ ಕಳೆದ 1 ವರ್ಷದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಸಂಪೂರ್ಣ ಶೂನ್ಯ ಅಂತಕ್ಕಂಥದ್ದು. ಕೇವಲ ಗ್ಯಾರಂಟಿ ಅಂತ ಹೇಳಿಕೊಂಡು ರಾಜ್ಯದಲ್ಲಿ ಇವತ್ತು ಸಾಲವನ್ನು ಮಾಡಿ ಈ ರಾಜ್ಯದಲ್ಲಿರ್ತಕ್ಕಂಥ ಟ್ಯಾಕ್ಸ್ ಪೇಯರ್ಸ್ ಮನಿಯನ್ನು, ಹಣವನ್ನು ಇವತ್ತು ದುರುಪಯೋಗ ಪಡಿಸ್ಕೊಂಡು ಸಾಲವನ್ನು ಮಾಡಿದ್ದಾರೆ ಹೊರತು ಈ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆ ಏನೂ ಇಲ್ಲ. ಕಳೆದ 1 ವರ್ಷದಲ್ಲಿ ಈ ಸರ್ಕಾರ ಒಂದು ರೀತಿಯ ಇದು ನಮ್ಮ ಐಸಿಯುನಲ್ಲಿದ್ದಂಥ ಸರ್ಕಾರ ಇದೆ. ಕಳೆದ 1 ವರ್ಷದಲ್ಲಿ ಸರ್ಕಾರದ ಆಡಳಿತ ಐಸಿಯುನಲ್ಲಿದ್ದಂಥ ಸರ್ಕಾರ ಇದೆ. ಆ 5 ಗ್ಯಾರಂಟಿಗಳನ್ನು ಹೊರತುಪಡಿಸಿ ಈ ಸರ್ಕಾರದ ಸಾಧನೆಗಳು ಇನ್ನೇನಿದೆ, 5 ವರ್ಷಗಳ ಗ್ಯಾರಂಟಿಯ ಯೋಜನೆಯ ಬಗ್ಗೆ ಪ್ರತಿದಿನ ಜಾಹೀರಾತುಗಳ ಮುಖಾಂತರ ಪ್ರಚಾರ ಮಾಡಿದ್ದು ಒಂದು ಸಾಧನೆ. ರಾಜ್ಯದ ಜನತೆಗೆ ಧನ್ಯವಾದಗಳನ್ನ ಹೇಳಿದ್ದಾರೆ. ಅವರು ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಕೊಲೆಗಳಿಗೆ ಧನ್ಯವಾದ ಹೇಳಿದಾರೋ ಅಥವಾ ಕೊಲೆಗಡಕರಿಗೆ ಧನ್ಯವಾದ ಹೇಳಿದಾರೋ ಅಥವಾ ನಮ್ಮ ಸರ್ಕಾರದ ಅವಧಿ ಮುಗೀತು ಅದಕ್ಕೆ ಬಾಯ್ ಅಂತ ಗುಡ್ ಬೈ ಹೇಳಿದಾರೋ ಅರ್ಥ ಆಗಿಲ್ಲ. ಅವ್ರ ಭಾಷೆ ಇನ್ನೂ ನನಗೆ ಅರ್ಥ ಆಗಿಲ್ಲ. ಅವರ ಮುಖ ಕಳೆ ನೋಡ್ತಾ ಇದ್ರೆ ಅವರು ಅವರ ಸರ್ಕಾರದ ಅವಧಿಯ ಕೊನೆಯ ಕ್ಷಣಗಳನ್ನು ಎದುರಿಸ್ತಾ ಇರುವಂಥ ಮುಖವಾಣಿ ಅವ್ರದ್ದು ಕಾಣ್ತಾ ಇದೆ. ಕಾಂಗ್ರೆಸ್ ಸರ್ಕಾರ 1 ವರ್ಷ ಕೊಲೆಗಡಕರಿಗೆ ಹರ್ಷ, 1 ಇಯರ್ ಖಜಾನೆ ಫುಲ್ ಕ್ಲಿಯರ್, ಖಾಲಿ. ವಿಪಕ್ಷಗಳಿಗೆ ಟೀಕೆ ಮಾಡೋದು ಸುಲಭ. ಟೀಕೆ ಮಾಡೋದು ಮತ್ತು ಶಬ್ದಗಳು ಉಚಿತವಾಗಿ ಸಿಗುತ್ತೆ. ಶಬ್ದಗಳಿಗೇನು ಖರ್ಚು ಮಾಡಬೇಕಾದಂಥ ಅಗತ್ಯ ಇಲ್ಲ. ಟೀಕೆ ಮಾಡ್ಬೋದು, ಸಾಧನೆ ಶೂನ್ಯ, ಏನೂ ಮಾಡಿಲ್ಲ, ಅಥವಾ ಇದು ಭಾಳ ವೇಸ್ಟ್ ಸರ್ಕಾರ, ಈ ರೀತಿ ಟೀಕೆ ಮಾಡ್ಬೋದು. ಆದರೆ ವಾಸ್ತವ ಏನಿತ್ತು? ಸಿದ್ದರಾಮಯ್ಯ ಅವರು ಅಧಿಕಾರ ವಹಿಸಿಕೊಳ್ಳುವ ಸಂದರ್ಭದಲ್ಲಿ ರಾಜ್ಯದ ಪರಿಸ್ಥಿತಿ ಏನಿತ್ತು ಮತ್ತು 1 ವರ್ಷದ ಅವಧಿಯಲ್ಲಿ ಅವರು ಅನುಭವಿಸಿದಂಥ ಸವಾಲುಗಳು ಯಾವುದು ಅನ್ನೋದನ್ನು ನಾವು ನೋಡಿಬಿಡೋಣ. ಏನಿತ್ತು ಸವಾಲು? ಮೊದಲ ಸವಾಲಿದ್ದಿದ್ದು ಅವರು ಪ್ರಮಾಣ ವಚನ ಸ್ವೀಕರಿಸೋ ಸಂದರ್ಭದಲ್ಲಿ ಕಳೆದ ವರ್ಷ ಇದೇ ದಿನ ಆರ್ಥಿಕ ಸಂಕಷ್ಟದ ಮಧ್ಯೆ ಅಧಿಕಾರವನ್ನು ವಹಿಸಿಕೊಂಡಿದ್ದರು ಸಿದ್ದರಾಮಯ್ಯ. ಯಾವ ರೀತಿ ಅಂತಂದರೆ, ಬೊಮ್ಮಾಯಿಯವರ ಸರ್ಕಾರ ಇತ್ತು, ಅದಕ್ಕೂ ಮೊದಲು ಕೋವಿಡ್ ಎಲ್ಲ ಬಂದಿದ್ದರಿಂದ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಸರ್ಕಾರಕ್ಕೆ. ಎಲ್ಲಿವರೆಗೆ ಅಂತಂದರೆ
5.64 ಲಕ್ಷ ಕೋಟಿಯಷ್ಟು ಸಾಲದ ಬಹುದೊಡ್ಡ ಹೊರೆಯೊಂದಿಗೆ ಅಧಿಕಾರವನ್ನು ವಹಿಸಿಕೊಂಡ್ರು ಸಿದ್ದರಾಮಯ್ಯ ಅವರು. ಇದರ ಜೊತೆಗೆ ಹಿಂದಿನ ಸರ್ಕಾರದಲ್ಲಿ ಬೊಮ್ಮಾಯಿ ಅವರ ಸರ್ಕಾರ ಅದೊಂಥರ ದಿಕ್ಕುದೆಸೆ ಇಲ್ಲದ ಸರ್ಕಾರ. ಅಲ್ಲಿ ಏನಾಗ್ತಾ ಇತ್ತು ಏನಿತ್ತು ಅನ್ನೋದೇ ಗೊತ್ತಾಗದಂಥ ಸ್ಥಿತಿ ಇತ್ತು. ಅಧಿಕಾರಿಗಳು ಮಾತು ಕೇಳ್ತಾ ಇರಲಿಲ್ಲ, ಆಡಳಿತ ಯಂತ್ರ ಕುಸಿದು ಹೋಗಿತ್ತು, ಅಂಥ ಸ್ಥಿತಿ ಇತ್ತು. ಸೊ ಅಂಥ ಸರ್ಕಾರವನ್ನು ಕೈಗೆ ತೆಗೆದುಕೊಂಡಿದ್ದು ಮತ್ತು ಕಠಿಣ ಕ್ರಮದ ಸರ್ಕಾರ ಅದು. ಹೋದಲ್ ಬಂದಲ್ಲೆಲ್ಲ ಕತೆ ಹೇಳ್ಕೊಂಡು ಓಡಾಡ್ತಾ ಇದ್ದಂಥ ಸರ್ಕಾರ. ಅಂಥ ಸರ್ಕಾರ ಮಾಡಿದಂಥ ಅಧ್ವಾನಗಳ ಕಾರಣಕ್ಕಾಗಿಯೇ ರಾಜ್ಯದ ಜನ ಕಾಂಗ್ರೆಸ್ಗೆ ಅಧಿಕಾರವನ್ನು ಕೊಟ್ಟರು. ಅಂಥ ವ್ಯವಸ್ಥೆಯನ್ನು ಸರಿ ಮಾಡಬೇಕಾದಂಥ ಚಾಲೆಂಜು ಸಿದ್ದರಾಮಯ್ಯ ಅವರ ಮುಂದಿತ್ತು. ಮತ್ತು ಒಂದು ದೊಡ್ಡ ಸಮಸ್ಯೆ ಸಿದ್ದರಾಮಯ್ಯ ಅವರಿಗೆ ಎದುರಾಗಿದ್ದು ಯಾವುದು ಅಂತಂದ್ರೆ, ಒಂದು ಸರ್ಕಾರಕ್ಕೆ ಉಸಿರಾಟದ ಅವಧಿ ಅಂತ ಸಿಗುತ್ತೆ, ಯಾವ ಸರ್ಕಾರಕ್ಕಾದರೂ ಕೂಡ, ಯಾವ ಮುಖ್ಯಮಂತ್ರಿಗಾದರೂ ಕೂಡ. ಸಿದ್ದರಾಮಯ್ಯ ಅವರಿಗೆ ಈ ಬಾರಿ ಅದು ಸಿಗಲೇ ಇಲ್ಲ. ಅದು ಅವರೇ ಮಾಡಿಕೊಂಡಿರುವಂಥ ಸ್ವಯಂಕೃತ ಅಪರಾಧ. ನಾವು ಅಧಿಕಾರಕ್ಕೆ ಬಂದ ಮರುದಿನವೇ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡ್ತೀವಿ ಅಂತ ಭಾಷಣ ಮಾಡಿದರು. ಅದರ ಎಫೆಕ್ಟ್ ಏನಾಯಿತು ಅಂತಂದ್ರೆ, ಇವರಿಗೆ ಟೈಮೇ ಸಿಗಲಿಲ್ಲ. ಅಧಿಕಾರಕ್ಕೆ ಏರಿದ ಮರುದಿನನೇ ಸ್ಟಾರ್ಟ್ ಆಯಿತು ವಿಪಕ್ಷಗಳು, ಕೊಡ್ರಿ ಗ್ಯಾರಂಟಿ ಯಾವಾಗ ಅನುಷ್ಠಾನ ಮಾಡ್ತೀರಿ ಅಂತ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ರು, ಇನ್ಕ್ಲೂಡಿಂಗ್ ಮೀಡಿಯಾ, ನಾವು ಕೂಡ. ಕಾರಣ ಇವರೇ ಹೇಳಿದ್ದು, ನಾವು ನಾಳೆಯಿಂದಲೇ ಎಲ್ಲ ಸರಿ ಮಾಡ್ತೀವಿ ಅಥವಾ ನಾಳೆಯಿಂದಲೇ ಗ್ಯಾರಂಟಿ ಕೊಡ್ತೀವಿ ಅಂತ ಇವರೇ ಹೇಳಿದರು. ಸೊ ಆ ಒತ್ತಡಕ್ಕೆ ರಾಜ್ಯ ಸರ್ಕಾರ ಸಿಲುಕಿತ್ತು. ಆರಂಭದಲ್ಲೇ ಉಸಿರಾಟಕ್ಕೂ ಸಮಯ ಸಿಗದಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಇನ್ನೊಂದು ಮೇಜರ್ ಆದಂಥ ಪ್ರಾಬ್ಲಮ್ ಅನ್ನು ಕಾಂಗ್ರೆಸ್ ಸರ್ಕಾರ ಎದುರಿಸಿದ್ದು ಈ 1 ವರ್ಷದ ಅವಧಿಯಲ್ಲಿ. ಅಧಿಕಾರಕ್ಕೆ ಬಂದ ತಕ್ಷಣ ಮಾನ್ಸೂನ್ ಕೈ ಕೊಡ್ತು, ಮುಂಗಾರು ಮಳೆ ಕೈ ಕೊಟ್ಟು ಬಿಡ್ತು. ಇಡೀ ರಾಜ್ಯದಲ್ಲಿ ಭೀಕರ ಬರಗಾಲ. ಈ ಬಾರಿ ಹಸಿರು ಬರ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂದರೆ ಹಸಿರಾಗಿ ಕಾಣಿಸೋದು, ಬಟ್ ಬೆಳೆ ಇಲ್ಲ. ರೈತರೆಲ್ಲ ಆಕಾಶ ನೋಡುವಂಥ ಸ್ಥಿತಿ ನಿರ್ಮಾಣ ಆಯಿತು. ಈ ಕಡೆ ಬಿಜೆಪಿ ಮತ್ತು JDS ಇದು ಸಿದ್ದರಾಮಯ್ಯ ಅವರ ಕಾಲ್ಗುಣ, ಅವರು ಬಂದಾಗಲೆಲ್ಲ ಬರಗಾಲ ಬರುತ್ತೆ ಅಂತ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ಸಿದ್ದರಾಮಯ್ಯ ಅವರು ಬಹಳ ಅದ್ಭುತವಾಗಿ ಬರವನ್ನು ನಿಭಾಯಿಸಿದ್ರು ಅಂತ ಕನ್ಕ್ಲೂಷನ್ ತೆಗೆದುಕೊಳ್ತಾ ಇಲ್ಲ ನಾನು. ಬಟ್ ಮ್ಯಾನೇಜ್ ಮಾಡಿದ್ರು, ನಿಭಾಯಿಸಿದ್ರು. ಸೊ ಆ ಸವಾಲನ್ನು ಮೆಟ್ಟಿ ನಿಲ್ಲುವಂಥ ಪ್ರಯತ್ನ ಇತ್ತಲ್ಲ, ಅದರಲ್ಲಿ ಸಂಪೂರ್ಣ ಇವರು ಯಶಸ್ಸು ಕಂಡಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಮ್ಯಾನೇಜ್ ಮಾಡಿದರು. ಕುಡಿಯೋ ನೀರು ಮತ್ತು ಜಾನುವಾರುಗಳಿಗೆ ಮೇವು ಒದಗಿಸೋದು ದೊಡ್ಡ ಸವಾಲು ಈ ರಾಜ್ಯ ಸರ್ಕಾರದ ಮುಂದಿದ್ದು. ಆದರೆ ಈ ಹಂತದಲ್ಲಿ ಆ ಸಮಸ್ಯೆಯನ್ನು ಒಂದು ಸ್ವಲ್ಪ ಮ್ಯಾನೇಜ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಈ 1 ವರ್ಷದ ಅವಧಿಯಲ್ಲಿ ಬರಗಾಲದ ಜೊತೆಗೆ ಆರ್ಥಿಕ ಸಂಕಷ್ಟವೂ ಎದುರಾಗಿದ್ದರಿಂದ ಸಿದ್ದರಾಮಯ್ಯ ಅವರಿಗೆ ಹೂವಿನ ಹಾಸಿಗೆ ಆಗಿರಲಿಲ್ಲ ಈ ಅಧಿಕಾರದ ಅವಧಿ 1 ವರ್ಷ. ಬಟ್ ಮ್ಯಾನೇಜ್ ಮಾಡೋದ್ರಲ್ಲಿ ಯಶಸ್ಸಾಗಿದ್ದಾರೆ ಸಿದ್ದರಾಮಯ್ಯ ಅನ್ನೋದನ್ನ ಈ ಹಂತದಲ್ಲಿ ಹೇಳೋದಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ಈ ಸರ್ಕಾರದ ಸಾಧನೆ ಏನು, 1 ವರ್ಷದ ಅವಧಿಯಲ್ಲಿ ಏನು ಮಾಡ್ತು ಸರ್ಕಾರ? ಸೊ ಅದಕ್ಕೂ ಕೂಡ ಉತ್ತರ ಇಡುವಂಥ ಪ್ರಯತ್ನವನ್ನು ನಿಮ್ಮ ಮುಂದೆ ನಾವು ಆ ಉತ್ತರವನ್ನು ಇಡ್ತಾ ಇದ್ದೀವಿ. ಏನು ಸಾಧನೆ, ಅಚೀವ್ಮೆಂಟ್ ಏನು ಸಿದ್ದರಾಮಯ್ಯ ಸರ್ಕಾರದ್ದು ನೋಡೋಣ. ಡೀಟೇಲ್ ಬರ್ತಾ ಇದೆ. ಸಾಧನೆ ಏನು ರಾಜ್ಯ ಸರ್ಕಾರದ್ದು? ಆಗೋದೇ ಇಲ್ಲ ಅನ್ನುವಂಥ ಸ್ಥಿತಿ. ಗ್ಯಾರಂಟಿ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಶರ ಬರೆಯಲಾಗಿತ್ತು, ಇನ್ಕ್ಲೂಡಿಂಗ್ ಮೀ. ನನಗೂ ಡೌಟ್ ಇತ್ತು, ಸಾಧ್ಯನಾ ಇಷ್ಟು ದೊಡ್ಡ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋ ಒಂದು ಪ್ರಶ್ನೆ ಇತ್ತು. ಬಟ್ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಯಶಸ್ಸಾಗಿದೆ. ಇಲ್ಲಿ ತನಕ ನಡೆಸಿದೆ, ಅದನ್ನು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದೆ. ಅಂದರೆ ಕೊಟ್ಟ ಭರವಸೆ ಇತ್ತಲ್ಲ, ಅದನ್ನು ಇಂಪ್ಲಿಮೆಂಟ್ ಹೆಂಗೆ ಮಾಡ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಎಲ್ಲರಿಗೂ ಆಗ ಒಂದು ಪ್ರಶ್ನೆ ಇತ್ತು. ಬಟ್ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ, ಇಂಪ್ಲಿಮೆಂಟ್ ಮಾಡಿದ್ದಾರೆ. 5 ಗ್ಯಾರಂಟಿಗಳನ್ನು ಅದಕ್ಕೆ ಹಣ ಒದಗಿಸಿದ್ದಾರೆ ಕಳೆದ ಆರ್ಥಿಕ ವರ್ಷದಲ್ಲಿ. ಈ ಆರ್ಥಿಕ ವರ್ಷಕ್ಕೂ ಬೇಕಾದಂಥ ಹಣ ಒದಗಿಸುವಂಥ ಕೆಲಸ ಆಗಿದೆ. ಆ ಮೂಲಕ ಬ್ಯಾಲೆನ್ಸ್ ಮಾಡಿದ್ದಾರೆ ಮುಖ್ಯಮಂತ್ರಿ. ಜೊತೆಗೆ ಆಡಳಿತ ಯಂತ್ರಕ್ಕೆ ತಕ್ಕ ಮಟ್ಟಿನ ವೇಗ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ನಾನು ಆಗಲೇ ಹೇಳಿದೆ, ಹಿಂದಿನ ಸರ್ಕಾರದಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗದಂಥ ಸ್ಥಿತಿ. ಅಧಿಕಾರಿಗಳು ಒಂದು ಕಡೆ, ಆಡಳಿತ ಒಂದು ಕಡೆ ಅನ್ನುವಂಥ ಸ್ಥಿತಿ ಇತ್ತು. ಬಟ್ ಈ ಬಾರಿ ಸಿದ್ದರಾಮಯ್ಯ ಸರ್ಕಾರ ತಕ್ಕ ಮಟ್ಟಿನ ವೇಗ ಕೊಟ್ಟಿದೆ. ಇನ್ನು ಸರ್ಕಾರದ ಮೇಲೆ ಇಲ್ಲಿಯವರೆಗೂ ಕೂಡ ಭ್ರಷ್ಟಾಚಾರದ ಕಳಂಕ ತಟ್ಟಿಲ್ಲ ಇಲ್ಲಿ ತನಕ. ಒಮ್ಮೆ ಈ ಟ್ರಾನ್ಸ್ಫರ್ ವಿಚಾರದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಗಿದ್ದು ಬಿಟ್ಟರೆ, ಅಥವಾ ಆಗ ಒಂದು ಸ್ವಲ್ಪ ಆರೋಪಗಳಿಗೆ ಕೇಳಿ ಬಂದಿದ್ದು ಬಿಟ್ಟರೆ, ದೊಡ್ಡ ಮಟ್ಟದ ಕಳಂಕ ತಟ್ಟಿಲ್ಲ. ಅಂದರೆ
ಸಾಕ್ಷಿ ಸಮೇತ ಇಂಥದ್ದೊಂದು ಭ್ರಷ್ಟಾಚಾರ ಆಗಿದೆ ಅಂತ ವಿಪಕ್ಷಗಳಿಗೂ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ಇಂಥದ್ರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಇಲ್ಲಿ ತನಕ ಅಂದರೆ ಈ 1 ವರ್ಷದ ಅವಧಿಯಲ್ಲಿ ಮಾಡೋದಕ್ಕಾಗಿಲ್ಲ. ನಾವು ಪೆನ್ಡ್ರೈವ್ ರಿಲೀಸ್ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದು ಬಿಟ್ಟರೆ ರಿಲೀಸ್ ಆಗಲಿಲ್ಲ. ಬೇರೆ ಪೆನ್ಡ್ರೈವ್ ರಿಲೀಸ್ ಆಯಿತು, ಇದು ಆಗಲಿಲ್ಲ. ಸೊ ಭ್ರಷ್ಟಾಚಾರದ ಕಳಂಕ ಈ ಸರ್ಕಾರಕ್ಕೆ ಅಂಟಲಿಲ್ಲ. ಇನ್ನು ಮತ್ತೊಂದು ಸಮಸ್ಯೆ BJP ಸರ್ಕಾರದಲ್ಲಿದ್ದು ಸಚಿವರನ್ನ ಒಂದು 6 ಸಚಿವ ಸ್ಥಾನ 7 ಸಚಿವ ಸ್ಥಾನ 8 ಈ ರೀತಿ ಖಾಲಿ ಬಿಡೋರು. ಬಟ್ ಸಿದ್ದರಾಮಯ್ಯ ಅದರಲ್ಲಿ ಅವರನ್ನು ಅಪ್ರಿಷಿಯೇಟ್ ಮಾಡಬೇಕು, 34ಕ್ಕೆ 34 ಭರ್ತಿ ಮಾಡಿದರು. ಅಂದರೆ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ನಮ್ಮ ಸಂಪುಟದ ಗಾತ್ರ 34 ಭರ್ತಿ ಮಾಡಿದರು. 1 ವರ್ಷ ದೊಡ್ಡ ಗೊಂದಲಗಳಿರಲಿಲ್ಲ ಈ ಸರ್ಕಾರದಲ್ಲಿ. 1 ವರ್ಷ ಗೊಂದಲವಿಲ್ಲದಂಥ ಆಡಳಿತವನ್ನು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಇನ್ನು ರಾಜ್ಯದಲ್ಲಿ ವಿದ್ಯುತ್ ಸಮಸ್ಯೆ ಎದುರಾಯಿತು, ಬರಗಾಲ ಬಂದಿದ್ದರಿಂದ ವಿದ್ಯುತ್ ಸಮಸ್ಯೆ ಎದುರಾಯಿತು. ಈ ಕಾರಣ ನಮ್ಮಲ್ಲಿ ನೀರಿನ ಸಮಸ್ಯೆ ಆಯಿತು, ನಾವು ದೊಡ್ಡ ಮಟ್ಟದಲ್ಲಿ ಆ ಸಮಸ್ಯೆಯನ್ನು ಎದುರಿಸಬೇಕಾಯಿತು, ಕಲ್ಲಿದ್ದಲು ಸಮಸ್ಯೆ ಆಯಿತು. ಬಟ್ ಮ್ಯಾನೇಜ್ ಹೆಂಗೆ ಮಾಡಿದರು ಅಂತಂದರೆ ಉತ್ತರ ಪ್ರದೇಶದಿಂದ ಪರ್ಚೇಸ್ ಮಾಡಿ, ಬೇರೆ ಬೇರೆ ರಾಜ್ಯದಿಂದ ಪರ್ಚೇಸ್ ಮಾಡಿ ಮ್ಯಾನೇಜ್ ಮಾಡಿದರು ವಿದ್ಯುತ್ ಸಮಸ್ಯೆಯನ್ನು. ಕುಡಿಯೋ ನೀರಿನ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ಆಯಿತು. ಅದನ್ನು ಕೂಡ ನಿಭಾಯಿಸುವಲ್ಲಿ ಈ ಹಂತದಲ್ಲಿ ಯಶಸ್ಸಾಗಿದ್ದಾರೆ. ಸೊ ಆ ಕಾರಣಕ್ಕಾಗಿ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ನು ಈ ರಾಜ್ಯ ಸರ್ಕಾರದ 1 ವರ್ಷದ ಕಾರ್ಯ ವೈಖರಿಯ ವಿಚಾರಕ್ಕೆ ಬಂದಂತೆ. ಬಹಳ ಅದ್ಭುತಗಳನ್ನು ಸಾಧಿಸಿದ್ದಾರೆ, ಇಂದ್ರಲೋಕವನ್ನು ಧರೆಗಿಳಿಸಿದ್ದಾರೆ ಅಂತಲ್ಲ, ಬಟ್ ಮ್ಯಾನೇಜ್ ಮಾಡಿದ್ದಾರೆ. 1 ವರ್ಷ ಗೊಂದಲ ಇಲ್ಲದಂಥ ಆಡಳಿತವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಕನ್ಕ್ಲೂಷನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ವೈಫಲ್ಯ ಎಲ್ಲಿ? 1 ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಎಡವಿದ್ದೆಲ್ಲಿ ಅನ್ನೋದನ್ನು ಕೂಡ ಒಮ್ಮೆ ನೋಡಿಬಿಡೋಣ. ಆ ಡೀಟೇಲ್ ಕೂಡ ನಿಮ್ಮ TV ಸ್ಕ್ರೀನ್ ಮುಂದೆ ಬರ್ತಾ ಇದೆ. ವೈಫಲ್ಯ ಎಲ್ಲಿದೆ ಈ ಸರ್ಕಾರದ್ದು? ನಾನು ಒಂದು ವಿಚಾರ ಆಗಲೇ ಹೇಳಿದೆ ನಿಮಗೆ. ಬೊಮ್ಮಾಯಿ ಸರ್ಕಾರ ಇದ್ದಾಗ 5,64,000 ಕೋಟಿಯಷ್ಟು ಸಾಲ ಆಗಿತ್ತು. ಅಂದರೆ ಬೊಮ್ಮಾಯಿ ಒಬ್ಬರೇ ಕಾರಣ ಅಲ್ಲ, ಅದರ ಹಿಂದಿನ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಕಾರಣ. ಅದು ಬೆಳೀತಾ ಬಂದಿತ್ತು. ಈ ಸರ್ಕಾರದ ಮೇಲೆ ಒಂದು ನಿರೀಕ್ಷೆ ಇದ್ದಿದ್ದು ಆರ್ಥಿಕ ಶಿಸ್ತು ಬರುತ್ತೆ ಈ ಸರ್ಕಾರಕ್ಕೆ ಅಥವಾ ತರಬಹುದು. ಬಿಕಾಸ್ ಬಹಳ ಎಕ್ಸ್ಪೀರಿಯನ್ಸ್ ಮುಖ್ಯಮಂತ್ರಿ, ಇಡೀ ರಾಜ್ಯದಲ್ಲೇ ಹೈಯೆಸ್ಟ್ ಬಜೆಟ್ ಮಂಡಿಸಿದವರು ಅನ್ನೋ ಕಾರಣಕ್ಕಾಗಿ. ಆದರೆ ಈ ಸರ್ಕಾರವು ಕೂಡ ಅದೇ ದಾರಿಯಲ್ಲಿ ಹೋಗ್ತಾ ಇದೆ. ಸಾಲವನ್ನೇ ನಂಬಿಕೊಂಡು ಆಡಳಿತ ನಡೆಸುವಂಥ ಸ್ಥಿತಿಯಲ್ಲಿದೆ. ನಾನು ಕಳೆದ ಬಜೆಟ್ನ ಅಥವಾ ಈ ಆರ್ಥಿಕ ವರ್ಷಕ್ಕೆ ಇಂಪ್ಲಿಮೆಂಟ್ ಆಗಿರುವಂಥ ಬಜೆಟ್ನ ಡೀಟೇಲನ್ನೇ ನಿಮಗೆ ಹೇಳಬೇಕು ಅಂತಾದರೆ 1,05,000 ಕೋಟಿ ಹೊಸದಾಗಿ ಸಾಲ ಮಾಡಿದ್ದಾರೆ. ಅದರಲ್ಲಿ 52,000 53,000 ಕೋಟಿ ಗ್ಯಾರಂಟಿ ಕೊಟ್ಟಿದ್ದಾರೆ. ಏನಿದು ಅಚೀವ್ಮೆಂಟಾ? ನಾನು ಸಾಲ ತಂದು ಅದರಲ್ಲಿ 58,000 ಕೋಟಿ ಗ್ಯಾರಂಟಿ ಕೊಡ್ತೀನಿ ಅಂತಂದರೆ ಹೆಂಗೆ ಅದು ಸಾಧನೆ ಅಂತ ಕನ್ಸಿಡರ್ ಆಗೋದಕ್ಕೆ ಸಾಧ್ಯ? ಸಾಲದ ದಾರಿಯಲ್ಲೇ ಸರ್ಕಾರವೂ ಸಾಕ್ತಿದೆ. ಸೊ ಇದನ್ನು ಆ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ಏನು ವ್ಯತ್ಯಾಸ? ನಾಳೆ ಬೊಮ್ಮಾಯಿ ಅವರು ಅದು ಇನ್ನೊಬ್ಬ ಮುಖ್ಯಮಂತ್ರಿ ಬಂದರು ಅದನ್ನೇ ಮಾಡೋದು, ಸಾಲ ಮಾಡಿ ಗ್ಯಾರಂಟಿ ಕೊಡೋದು. ಸೊ ಅದ್ರಲ್ಲಿ ಏನು ಅಚೀವ್ಮೆಂಟು? ಇದೊಂದು ಪ್ರಶ್ನೆ. ಇನ್ನು ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಕೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಫಲರಾಗಿದ್ದಾರೆ. ಅದಕ್ಕೆ ರಾಜಕೀಯ ಕಾರಣ ಇರಬಹುದು. ಯಾಕೆ ಅಂತಂದರೆ ಸಿದ್ದರಾಮಯ್ಯ ಅವರ ಬಗ್ಗೆ ಇದ್ದಂಥ ಒಂದು ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ ಈ ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಕ್ತಾರೆ ಅಂತ, ಆಡಳಿತವನ್ನು ಬಿಗಿಗೊಳಿಸ್ತಾರೆ. ಬಟ್ ಆಗಲೇ ಇಲ್ಲ. ಮುಖ್ಯ ಸಲಹೆಗಾರರು, ಆರ್ಥಿಕ ಸಲಹೆಗಾರರು, ಕಾನೂನು ಸಲಹೆಗಾರರು, ಇನ್ನು ವಿಶೇಷ ಸಲಹೆಗಾರರು, ಯಾರ್ಯಾರೋ ಸಲಹೆಗಾರರು, ಜೊತೆಗೆ ಇನ್ನೊಂದಿಷ್ಟು ಜನ ರಾಜಕೀಯ ಕಾರ್ಯದರ್ಶಿಗಳು, ನಿಗಮ ಮಂಡಳಿಯ ಅಧ್ಯಕ್ಷರಿಗೂ ಕೂಡ ಸಂಪುಟ ದರ್ಜೆಯ ಸ್ಥಾನಮಾನ. ಈ ಸರ್ಕಾರದ ಬೊಕ್ಕಸಕ್ಕೆ ಇನ್ನಷ್ಟು ಹೊರೆಯಾಗಿದ್ದು ಬಿಟ್ಟರೆ ಅವರಿಂದ ಏನು ಅನುಕೂಲ ಆಗಿದೆ? ಮುಖ್ಯ ಸಲಹೆಗಾರರು ಈ ಸರ್ಕಾರ ಕೊಟ್ಟಿರುವಂಥ ಸಲಹೆಗಳೇನು? ಆರ್ಥಿಕ ಸಲಹೆಗಾರರು, ಸಿದ್ದರಾಮಯ್ಯ ಅವರಿಗೆ ಆರ್ಥಿಕ ಸಲಹೆಗಾರರು ಅಗತ್ಯ ಇದೆಯಾ? ಗೊತ್ತಿಲ್ಲ ನನಗೆ. ಕಾನೂನು ಸಲಹೆಗಾರರು, ಇದರ ಜೊತೆಗೆ ನಾನು ಆಗಲೇ ಹೇಳಿದೆ ರಾಜಕೀಯ ಕಾರ್ಯದರ್ಶಿಗಳು, ಇನ್ನು ನಿಗಮ ಮಂಡಳಿಯಲ್ಲಿ ಎಲ್ಲ ಅಧ್ಯಕ್ಷರಿಗೆ ಇದು ಏನು ಸಂಪುಟ ದರ್ಜೆಯ ಸ್ಥಾನಮಾನ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಮಾಡಿ ಅವರಿಗೆ ಸಂಪುಟ ದರ್ಜೆಯ ಸ್ಥಾನಮಾನ. ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡೋದು ಇಲಾಖೆಗಳ ಕರ್ತವ್ಯ. ಅದಕ್ಕೊಬ್ಬರು IPS ಆಫೀಸರ್ ಇದ್ದಾರೆ, ಅಂದರೆ ಪ್ರಧಾನ ಕಾರ್ಯದರ್ಶಿ ಮಟ್ಟದ IAS ಆಫೀಸರ್ಸ್ ಇದ್ದಾರೆ. ಸೊ ಅವರಿಗೆ ಜವಾಬ್ದಾರಿ ಕೊಡೋ ಬದಲು ಇನ್ನೊಬ್ಬರನ್ನು ಅದಕ್ಕೆ ಅಂತಲೇ ನೇಮಕ ಮಾಡಿ ಅವರನ್ನು ಸಾಕೋದು. ಸೊ ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಕಲೇ ಇಲ್ಲ ಮುಖ್ಯಮಂತ್ರಿ. ಟ್ರಾನ್ಸ್ಫರ್ ವಿಚಾರದಲ್ಲೂ ಗೊಂದಲ ಆಯ್ತು, ನಾನು ಆಗಲೇ ಪ್ರಸ್ತಾಪ ಮಾಡಿದೆ ಅದನ್ನು. ಲಾ ಆ್ಯಂಡ್ ಆರ್ಡರ್ನ ಬಗ್ಗೆ ಈಗ ಪ್ರಸ್ತಾಪ ಆಗ್ತಿದೆ. ಅದು ಇವತ್ತೊಂದು ಅಂಕಿಅಂಶ ಮುಖ್ಯಮಂತ್ರಿ ಸಮರ್ಥಿಸಿಕೊಂಡ್ರು, ಬಟ್ ಇಲ್ಲ, ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ ಲಾ ಆ್ಯಂಡ್ ಆರ್ಡರಲ್ಲಿ ಮೇಜರ್ ಆದಂಥ ಪ್ರಾಬ್ಲಮ್ ಇದೆ ಅಂತ ಅಂಕಿಅಂಶಗಳು ಹೇಳ್ತಾ ಇದೆ. ಇನ್ನು ರಾಜಧಾನಿ ಬೆಂಗಳೂರು, ಇಡೀ ನಮ್ಮ ಕರ್ನಾಟಕದ ಆರ್ಥಿಕ ಚೈತನ್ಯದ ಮೂಲ ರಾಜಧಾನಿ ಬೆಂಗಳೂರಿನ ಪರಿಸ್ಥಿತಿ ಸರಿ ಹೋಗಿದೆಯಾ?
ಇವರೇ ಪ್ರೊಟೆಸ್ಟ್ಗಳನ್ನೆಲ್ಲ ಮಾಡಿದರು ಬೊಮ್ಮಾಯಿ ಸರ್ಕಾರ ಇದ್ದಾಗ. ಏನಾಗಿದೆ? ಈಗಲೂ ಕೂಡ ಬೆಂಗಳೂರಿನ ಪರಿಸ್ಥಿತಿ ಹಾಗೇ ಇದೆ. ಒಂದು ದೊಡ್ಡ ಮಳೆ ಬಂತು ಅಂತಂದರೆ ಬೆಂಗಳೂರಲ್ಲಿ ಓಡಾಡೋದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾದರೆ ಮುಖ್ಯಮಂತ್ರಿ ಕೈಯಲ್ಲಿತ್ತು. ಈಗ ಬೆಂಗಳೂರಿಗೆ ಒಬ್ಬರು ಡೆಡಿಕೇಟೆಡ್ ಮಿನಿಸ್ಟ್ರು, ಅವರು ಉಪಮುಖ್ಯಮಂತ್ರಿ. ಬೆಂಗಳೂರಿನ ಪರಿಸ್ಥಿತಿ ಸರಿ ಹೋಗಿಲ್ಲ. ಇನ್ನೂ ಹೊಂಡ ಗುಂಡಿಗಳು ಹಾಗೇ ಇದ್ದಾವೆ, ಜಾಸ್ತಿ ಆಗ್ತಾನೆ ಇದ್ದಾವೆ. ಜೊತೆಗೆ ಮಳೆ ಬಂದರೆ ಆ ಗೋಳಿ ಇದೆಯಲ್ಲ ತಪ್ತಾನೂ ಇಲ್ಲ. ಇನ್ನೊಂದು ನನಗೆ ಬಹಳ ಈ 1 ವರ್ಷದ ಅವಧಿಯಲ್ಲಿ ಈ ಸರ್ಕಾರದ ಬಗ್ಗೆ ಪ್ರಶ್ನೆ ಮೂಡ್ತಾ ಇರೋದು, ಇದೇ ಸರ್ಕಾರ ಅಥವಾ ಇದೇ ಕಾಂಗ್ರೆಸ್ನ ನಾಯಕರು ನಾವು ಭ್ರಷ್ಟಾಚಾರಿಗಳನ್ನು ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿದರು. 40% ಕಮಿಷನ್ ಇದೆ ಹಿಂದಿನ ಸರ್ಕಾರ, ಎಲ್ಲರನ್ನು ಜೈಲಿಗೆ ಕಳಿಸ್ತೀವಿ. ಯಾರನ್ನು ಜೈಲಿಗೆ ಕಳಿಸಿದ್ರು? ಯಾರು ಜೈಲಲ್ಲಿದ್ದಾರೆ? ಕೋವಿಡ್ರಲ್ಲಿ ಅಕ್ರಮ ಆಯಿತು ಅಂತ ಹೇಳಿದರು. ಎಷ್ಟು ಜನರ ಮೇಲೆ ಕ್ರಮ ಆಗಿದೆ? ಇನ್ನೇನು ಕಾಮಗಾರಿಗಳಲ್ಲಿ 40% ಅಕ್ರಮ ಆಗಿದೆ ಅಂತಂದರು. ಎಷ್ಟು ಜನರನ್ನು ಜೈಲಿಗೆ ಕಳಿಸಿದರು? ಏನಾಯಿತು? ಅದಕ್ಕೆ ಉತ್ತರ ಕೊಡೋದಕ್ಕೆ ಸಾಧ್ಯನೋ? 1 ವರ್ಷದ ಅವಧಿಯಲ್ಲಿ ಇದನ್ನು ಮಾಡೋದಕ್ಕಾಗಿಲ್ಲ ಅಂತಂದರೆ ಈ ಸರ್ಕಾರದ ವೈಫಲ್ಯ ಅಂತ ಅದನ್ನು ಹೇಳಲೇಬೇಕಾಗತ್ತೆ. ಚಾಮರಾಜನಗರದಲ್ಲಿ ಏನು ಆಕ್ಸಿಜನ್ ಸಿಗದೆ ತೀರ್ಕೊಂಡಂಥ ಘಟನೆ, ಇದನ್ನೆಲ್ಲ ಉಲ್ಲೇಖ ಮಾಡಿ ಕಣ್ಣೀರೆಲ್ಲ ಹಾಕಿದರು ಕಾಂಗ್ರೆಸ್ ನಾಯಕರು. ಆ ಪ್ರಾಮಾಣಿಕತೆ ನನಗೆ ಭಾಳ ಇಷ್ಟ ಆಯಿತು. ಭ್ರಷ್ಟಾಚಾರಿಗಳನ್ನ ಜೈಲಿಗೆ ಕಳಿಸಿಬಿಡ್ತಾರೆ ಇವರೆಲ್ಲ ಅಂತ. ಯಾರನ್ನು ಕಳಿಸಿದರು? ಇವರು ಹೇಳಿರುವಂಥ ಭ್ರಷ್ಟಾಚಾರಿಗಳು ಓಡಾಡಿಕೊಂಡೇ ಇದ್ದಾರೆ ಹಂಗಿದ್ರೆ. ಸೊ ಯಾರಿಗೆ ಕತೆ ಹೇಳಿದ್ದು ನೀವು? ಸೊ ಈ ವಿಚಾರದಲ್ಲಿ ಭ್ರಮ ನಿರಸನ ಆಗಿದೆ ಅನ್ನೋದು ಸತ್ಯ. ಇದು ವೈಫಲ್ಯ, ಸಾಧನೆ ಮತ್ತು ವೈಫಲ್ಯದ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟೆ ನಾನು. ಮುಂದಕ್ಕೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಬಿ.ವಿ. ಶಿವಶಂಕರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಸರ್, ಒಂದು ಪ್ರಶ್ನೆ ಇದೆ. ಒಂದು ಸರ್ಕಾರಕ್ಕೆ 1 ವರ್ಷ ಆಯಿತು ಅಂತಾದಾಗ ಸಾಧನೆಯ ತೂಕ ವೈಫಲ್ಯದ ತೂಕಕ್ಕಿಂತ ಹೆಚ್ಚಿರಬೇಕು. ಈ ಸರ್ಕಾರದಲ್ಲಿ ಹಂಗಿದೆಯಾ? ಸಾಧನೆಯ ತೂಕ ಜಾಸ್ತಿ ಇದೆಯಾ, ವೈಫಲ್ಯದ ತೂಕ ಜಾಸ್ತಿ ಇದೆಯಾ? ರಕ್ಷಿತ್, ನೀವು ಸಾಕಷ್ಟು ವಿಚಾರಗಳನ್ನ ಕವರ್ ಮಾಡಿದ್ದೀರಾ ಈ ವಿಷಯದಲ್ಲಿ. ಐ ಅಪ್ರಿಶಿಯೇಟ್ ಇಟ್. ಅಂದ್ರೆ ಸಾಕಷ್ಟು ವಿಚಾರಗಳನ್ನು ನೀವು ಹೇಳಿದ್ದೀರಿ. ಒಂದು, ಅವ್ರು ಹೇಳ್ಕೊಳ್ಳೋದೇನಂದ್ರೆ, CM ಅವರು, ಮುಖ್ಯಮಂತ್ರಿ ಅವರು ಹೇಳ್ಕೊಳ್ಳೋದು ಏನಂತಂದ್ರೆ, ನಾವು ಗ್ಯಾರಂಟಿ ಸ್ಕೀಮ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ, ಅದು ಬಹಳ ಅಂದ್ರೆ ಮುಖ್ಯವಾದಂತ ಸಾಧನೆ ಅಂತ. ಅದನ್ನ ಒಪ್ಪೋಣ. ಯಾಕೆಂದ್ರೆ ಯಾಕೆ ಅವ್ರು ಹಂಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಇದು ಗ್ಯಾರಂಟಿ ಬಗ್ಗೆ ನಾವು ಭರವಸೆ ಕೊಟ್ಟಾಗ ಇದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ರು. ನಾವು ಸಾಧ್ಯ ಮಾಡಿ ತೋರಿಸಿದ್ದೀವಿ, ಅನುಷ್ಠಾನಗೊಳಿಸಿದ್ದೀವಿ ಅಂತ. ಇದು ಒಂದು ಒಪ್ಪೋಣ. ಆದ್ರೆ ಅದನ್ನ ಅಪ್ರಿಶಿಯೇಟ್ ಯಾವಾಗ ಮಾಡಬಹುದಾಗಿತ್ತು ಅಂದ್ರೆ, ಇದನ್ನ ಗ್ಯಾರಂಟಿ ಸ್ಕೀಮ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಎಕಾನಮಿಯನ್ನು ಕೂಡ, ಅಂದ್ರೆ ಅಭಿವೃದ್ಧಿಯ ಅಥವಾ ಬೆಳವಣಿಗೆ ಅಂತ ಏನಿದೆ, ಡೆವಲಪ್ಮೆಂಟ್ ಅನ್ನು ಕೂಡ ಎನ್ಶ್ಯೂರ್ ಮಾಡೋ ತರ ಅವ್ರು ಏನಾದ್ರು ಮಾಡಿದ್ದಿದ್ರೆ ನಾವು ಖಂಡಿತ ಅಪ್ರಿಶಿಯೇಟ್ ಮಾಡ್ಬೋದಾಗಿತ್ತು. ಉದಾಹರಣೆಗೆ ನೋಡಿ, ಅವ್ರು ಹೇಳ್ತಾರೆ 36,000 ಕೋಟಿ ನಾವು ಖರ್ಚು ಮಾಡಿದ್ವಿ 5 ಗ್ಯಾರಂಟಿ ಸ್ಕೀಮ್ಗಳಿಗೆ ಕಳೆದ ಇದು ಆರ್ಥಿಕ ವರ್ಷದಲ್ಲಿ ಅಂತ. ಈ ವರ್ಷ, ಈ ಆರ್ಥಿಕ ವರ್ಷ ಅಂದ್ರೆ 24-25ರಲ್ಲಿ 52,000 ಕೋಟಿ ಇಟ್ಟಿದ್ದೀವಿ ಗ್ಯಾರಂಟಿ ಸ್ಕೀಮ್ಸ್. ಅಂದ್ರೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಇವರೆಲ್ಲ ಏನೇನ್ ಬೇಕೋ ಅದನ್ನ ನಾವು ಕೊಡ್ತೀವಿ ಅಂತ. ಸಂತೋಷ. ಆದ್ರೆ ನೀವು ಅಭಿವೃದ್ಧಿ ಆಗತ್ತಾ ನಿಮ್ಮ ಈ ಸರ್ಕಾರದಲ್ಲಿ ಅಂತ ಬಂದಾಗ ಅದು ಪ್ರಶ್ನಾರ್ಥಕವಾಗಿಯೇ ಉಳ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಈಗ 52,000 ಕೋಟಿ ನೀವು ಗ್ಯಾರಂಟಿ ಸ್ಕೀಮ್ಸ್ ಇಟ್ಟು, ಗ್ಯಾರಂಟಿ ಸ್ಕೀಮ್ಸ್ಗೆ ಅಂತ ಇಟ್ಟು ಅಭಿವೃದ್ಧಿಗೂ ಕೂಡ ಅಷ್ಟೇ ಹಣವನ್ನ ನೀವು ಕ್ರೋಢೀಕರಿಸಿದ್ರೆ ನಾನು ಒಪ್ತಾ ಇದ್ದೆ. ಇವ್ರು ನೋಡಿ, ಇವಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನೋಣ, ಅಂದ್ರೆ ಬಂಡವಾಳ ವೆಚ್ಚ ಅವರು ಎಷ್ಟಿಟ್ಟಿದ್ದಾರೆ ಅಂದ್ರೆ 52,903 ಕೋಟಿ. ಇದು 2022 ಸಾಲಿನಲ್ಲಿ 57,348 ಕೋಟಿ ಇತ್ತು. ಅಂದ್ರೆ ಬಂಡವಾಳ ವೆಚ್ಚ ಅಂದ್ರೆ ಅಭಿವೃದ್ಧಿಗೆ ಅಂತ ವಿನಿಯೋಗ ಆಗುವಂತ ಹಣ ಅದು ಕಮ್ಮಿ ಆಯ್ತು. ಅದ್ರ ಜೊತೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನೋಡಿ, ನೀರಾವರಿ ಸೆಕ್ಟರ್ ಅಂದ್ರೆ ಇರಿಗೇಷನ್ ಸೆಕ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೆಕ್ಟರ್. ಯಾಕೆಂದ್ರೆ ಇವಾಗ ಬರಗಾಲ ಬಂದ್ರೆ ಅಂದ್ರೆ ನೀರಾವರಿನಲ್ಲಿ ನಾವು ನೀರಾವರಿ ಡ್ಯಾಮ್ಗಳು, ಆಮೇಲೆ ಅಂದ್ರೆ ಇದು ಪ್ರಾಜೆಕ್ಟ್ಸ್ ನಾವು ಸರಿಯಾಗಿ ಮಾಡಿಟ್ಟಿದ್ರೆ ನೀರು ಇರ್ತಾ ಇತ್ತು. ಇನ್ನೊಂದಿದೆ, ಮಳೆ ಜಾಸ್ತಿ ಬಂದ್ಬಿಟ್ರೆ ಆ ನೀರಾವರಿ ಡ್ಯಾಮ್ಸ್ ಇದೆಯಲ್ಲ, ಅಂದ್ರೆ ಪ್ರಾಜೆಕ್ಟ್ಸ್, ಅದನ್ನ ಸರಿಯಾಗಿ ನಾವು ಮ್ಯಾನೇಜ್ ಮಾಡಿಲ್ಲ ಅಂದ್ರೆ ಆರ್ಟಿಫಿಷಿಯಲ್ ಫ್ಲಡ್ ಆಗುತ್ತೆ. ಒಂದು ಉದಾಹರಣೆ, ಈ ತುಂಗಭದ್ರಾ ಡ್ಯಾಮ್ ಇದೆಯಲ್ಲ, ಅತಿ ದೊಡ್ಡ ಡ್ಯಾಮ್ ಅದು ಸಿಲ್ಟಿಂಗ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಡಿಸಿಲ್ಟ್ ಮಾಡಕ್ಕೆ ಆಗಲ್ಲ. ಯಾಕೆಂದ್ರೆ ಅಲ್ಲಿ ನೀರನ್ನ ಶೇಖರಿಸೋದಕ್ಕೇನೆ ಸಾಧ್ಯ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿ ಬಂದಿದೆ. ಅದಕ್ಕೊಂದು ಆಲ್ಟರ್ನೇಟಿವ್ ಡ್ಯಾಮ್ ಕಟ್ಟಬೇಕು ಅಂತೇಳಿ ನವಲೆನಲ್ಲಿ ಇದು ಯಾದಗಿರಿ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಹೊಸ ಡ್ಯಾಮ್ ಅನ್ನ ಕಟ್ಟಬೇಕು ಅಂತ ಅನೌನ್ಸ್ ಮಾಡಿದ್ದಾರೆ. ಅದಾಗ್ಲೇಬೇಕು. ಆಗಿಲ್ಲ ಅಂದ್ರೆ ಏನಾಗುತ್ತೆ, ಫ್ಲಡ್ ಬಂದ್ರೆ, ಮಳೆ ಬಂದ್ರೆ ಫ್ಲಡ್ ಆಗುತ್ತೆ, ಮಳೆ ಕೊರತೆ ಆದ್ರೆ ಬರಗಾಲ ಆಗುತ್ತೆ. ಯಾಕಂದ್ರೆ ನಮ್ಗೆ ನೀರು ಶೇಖರಣೆಗೆ ನಮ್ಗೆ ಡ್ಯಾಮೇ ಇರಲ್ಲ. ಹಾಗಾದ್ರೆ ಆ ಡ್ಯಾಮ್ ಕಟ್ಟೋದಕ್ಕೆ ದುಡ್ಡಿಟ್ರ?
ಅಂತ ಕೇಳಿದ್ರೆ ಇಡೀ ಟೋಟಲ್ ನಿಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಅಲೋಕೇಟ್ ಮಾಡೋದು 19,000 ಕೋಟಿ. ತಮಾಷೆ ಏನಂದ್ರೆ ಈಗ ನಿಮ್ಗೆ ಟೆಂಡರ್ ಅಂದ್ರೆ ಟೆಂಡರ್ ಆಗಿ ಅನೌನ್ಸ್ ಆಗ್ಬಿಟ್ಟಿದೆಯಲ್ಲ, ಅಂದ್ರೆ ಪ್ರಾಜೆಕ್ಟ್ಸ್ ಅದನ್ನ ಕಂಪ್ಲೀಟ್ ಮಾಡೋದಕ್ಕೇನೆ 80,000 ಕೋಟಿ ಬೇಕು. ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಇದೆ ಇರಿಗೇಷನ್ ಇದರಲ್ಲಿ. ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ 80% 90% ಕಂಪ್ಲೀಟ್ ಆಗಿದೆ. ಅದನ್ನ ಪೂರ್ತಿ ಮಾಡೋದಕ್ಕೆ ನಿಮ್ಗೆ 50,000 ಕೋಟಿ ಬೇಕು. ನೀವು ಟೋಟಲ್ ಇಟ್ಟಿರೋದೆಷ್ಟು? 19,000 ಕೋಟಿ. ಅಂದ್ರೆ ಇದು ಯಾವ ಪ್ರಾಜೆಕ್ಟ್ಸು ಆಗಲ್ಲ ಅಂತ ಆಯ್ತಲ್ವಾ ಅಲ್ಲಿಗೆ? ಅಂದ್ರೆ ನೀವ್ ಹೇಳ್ತಾ ಇದ್ರ ಅಂದ್ರೆ ಇಲ್ಲಿ ನೋಡಿ ಯಾಕೆ ಈ ತರ ಆಗ್ತಾ ಇದೆ. ನಾವು ಗ್ಯಾರಂಟಿ ಸ್ಕೀಮ್ಸ್ ಅನ್ನ ತಂದಿದ್ದೀವಿ, ಅದಕ್ಕೆ 52,000 ಕೋಟಿ ಬೇಕು, ಅದಕ್ಕೋಸ್ಕರ ಬೇರೆನೆಲ್ಲ ನಿಲ್ಲಿಸ್ತೀವಿ. ಅಂದ್ರೆ ನೀವು ಇರಿಗೇಷನ್ ನಿಲ್ಲಿಸಿ, ಅಂದ್ರೆ ಡೆವಲಪ್ಮೆಂಟ್ ಅನ್ನ ನಿಲ್ಲಿಸಿ, ಹಿಂಗ ಮಾಡಿದ್ರೆ ಅದೇನಾಗುತ್ತೆ ಅದ್ರ ಜೊತೆ ಓಕೆ ಆಯ್ತು, ನೀವು ಇರಿಗೇಷನ್ ಪ್ರಾಜೆಕ್ಟು ಮತ್ತೆ PWD ಪ್ರಾಜೆಕ್ಟ್ಸ್ ಡೆವಲಪ್ಮೆಂಟ್ ಅಲ್ಲಿ ಇದು ಎಲ್ಲವೂ ನಿಲ್ಸಿದ್ದೀರಾ, ಅಂದ್ರೆ ಗ್ಯಾರಂಟಿ ಸ್ಕೀಮ್ಸ್ಗೆ ನಾವು ವಿನಿಯೋಗ ಮಾಡ್ತೀವಿ ಅಂತ ಹೇಳ್ತೀರ. ಹಾಗಾದ್ರೆ ಸಾಲ 85,000 ಕೋಟಿ ಸಾಲ ಅಂದ್ರೆ ಇವತ್ತು ತಗೊಂಡ್ ಬರ್ತಾ ಇದ್ದಾರೆ. ನೀವೇ ಹೇಳಿದ ಹಾಗೆ GSDP 25% ಅಂದ್ರೆ 7,000 ಅಂದ್ರೆ 7 ಲಕ್ಷ ಕೋಟಿವರೆಗೂ ಹೋಗ್ಬೋದು. ಹಾಗಾದ್ರೆ ಅಷ್ಟು ಸಾಲ ಯಾಕೆ? ಅಂದ್ರೆ ಆ ಸಾಲ ತಗೊಂಡ್ ಬಂದು ನೀವೇನಾದ್ರೂ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹಾಕಿ ನೋಡಿ ಡ್ಯಾಮ್ ಕಟ್ಟಿದ್ವಿ ಅಂದ್ರೆ ಒಂದು ಸಮರ್ಥನೆ ಇರ್ತಾ ಇದೆ. ಇಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ ಆಗ್ತಾ ಇದೆ. ಅಂದ್ರೆ ಈಗ ಗ್ಯಾರಂಟಿ ಸ್ಕೀಮ್ಸ್ ಅನ್ನೋದು ಒಂದು ಮಂತ್ರವಾಗಿ ಉಪಯೋಗಿಸ್ಕೊಂಡು, ಒಂದು ಎಲೆಕ್ಷನ್ ನ ಒಂದು ಸ್ಟ್ರಾಟಜಿಯಾಗಿ ಉಪಯೋಗಿಸ್ಕೊಂಡು ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದಾಯ್ತು. ಅದ್ರ ಜೊತೆಗೆ ಆರ್ಥಿಕತೆಯನ್ನು ಕಾಪಾಡ್ಬೇಕಲ್ಲ, ಅಂದ್ರೆ ಇದು ಅಭಿವೃದ್ಧಿಯನ್ನು ಕೂಡ ಎನ್ಶ್ಯೂರ್ ಮಾಡ್ಬೇಕಲ್ಲ. ಅದ್ರ ಜೊತೆಗೆ ನೋಡಿ ರೆವಿನ್ಯೂ ಡೆಫಿಸಿಟ್, ಯಾವ ಸಿದ್ದರಾಮಯ್ಯ ಇಡೀ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರೆವಿನ್ಯೂ ಸರ್ಪ್ಲಸ್ ಕೊಟ್ಟಂತಹ ಮುಖ್ಯಮಂತ್ರಿ ಮತ್ತೆ ಹಣಕಾಸು ಸಚಿವ ಅಂತ ಅನಿಸ್ಕೊಂಡ್ರು 2005ರಲ್ಲಿ. ಇವತ್ತು ರೆವಿನ್ಯೂ ಡೆಫಿಸಿಟ್ ಸತತ 2ನೇ ವರ್ಷ ಕೊಟ್ಟಿದ್ದಾರೆ, 27,000 ಕೋಟಿ ರೆವಿನ್ಯೂ ಡೆಫಿಸಿಟ್. ಅಂದ್ರೆ ಅರ್ಥ ಏನು? ನಾವು ಅಂದ್ರೆ ಸಂಬಳ ಸಾರಿಗೆ ಮಾಡಿದ ಸಾಲಕ್ಕೆ ಬಡ್ಡಿ ಕಟ್ಟಕ್ಕೂ ಕೂಡ ನಾವು ಸಾಲ ತಗೊಂಡ್ಬಂದು ಕೊಡ್ತೀವಿ ಅಂತ ಅರ್ಥ. ರೆವಿನ್ಯೂ ಡೆಫಿಸಿಟ್ ಇದೆ. ಇನ್ನೊಂದು ಹೇಳ್ತಾ ಇದ್ದೀನಿ ನೋಡಿ, ಇವರು 7th ಪೇ ಕಮಿಷನ್ ಅಂತ ಒಂದು ಮಾಡಿದಾರಲ್ಲ, ಅಂದ್ರೆ ಈ ಸರ್ಕಾರಿ ನೌಕರರಿಗೆ ಏನು ಸಂಬಳ ಹೆಚ್ಚು ಮಾಡಬೇಕು ಅಂತ 7th ಪೇ ಕಮಿಷನ್ ಒಂದು ರಿಪೋರ್ಟ್ ಕೊಟ್ಟಿದೆ. ಆ ರಿಪೋರ್ಟ್ ಕೊಟ್ಟಿರೋ ಪ್ರಕಾರ 27% ಜಾಸ್ತಿ ಮಾಡಬೇಕು ಅಂತ. ಅದಕ್ಕೆ 17,000 ಕೋಟಿ ಬೇಕಾಗುತ್ತೆ, ಅಂದ್ರೆ ಹೆಚ್ಚುವರಿ. ಈಗ ನೋಡಿ ಇವರು ನೌಕರರ ಸ್ಯಾಲರಿಗೆ ಅಂದ್ರೆ ವೇತನಕ್ಕೆ ಅಂತ ಇಟ್ಟಿರೋ ದುಡ್ಡು ಎಷ್ಟು ಅಂತಂದ್ರೆ 80,434 ಕೋಟಿ. ಲಾಸ್ಟ್ ಇಯರ್ ಎಷ್ಟಿತ್ತು? 65,003 ಕೋಟಿ. ಅಂದ್ರೆ ಒಂದು 15,000 ಕೋಟಿ ಹೆಚ್ಚು ಮಾಡಿದ್ದಾರೆ. ಯಾಕೆ 15,000 ಕೋಟಿ ಹೆಚ್ಚಿಟ್ಟಿದ್ದಾರೆ ಅಂತಂದ್ರೆ ಈಗ ನೌಕರರ ಸ್ಯಾಲರಿಯನ್ನ ಹೆಚ್ಚಿಸಬೇಕಾಗಿದೆ 7th ಪೇ ಕಮಿಷನ್ ಪ್ರಕಾರ. ಅದಕ್ಕೋಸ್ಕರ 15,000 ಕೋಟಿ ಇಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಸಮಯ ಮೀರ್ತಾ ಇದೆ ಸರ್, ಕ್ಷಮಿಸಿ ಸರ್, ಕ್ಷಮಿಸಿ, ಸಮಯ ಮೀರ್ತು. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆಗೆ ಇಷ್ಟು ಹೊತ್ತು ಮಾತನಾಡಿದ್ದಕ್ಕೆ. ಒಂದಂತೂ ಸ್ಪಷ್ಟ, 1 ವರ್ಷದಲ್ಲಿ ಸಾಧನೆಯ ತೂಕ ವೈಫಲ್ಯದ ತೂಕಕ್ಕಿಂತ ಹೆಚ್ಚಿರಬೇಕು ಅಂತ ನಾನು ಆಗ್ಲೇ ಹೇಳಿದೆ. 1 ವರ್ಷ ಆಗಿದೆ. ಸರ್ಕಾರಕ್ಕೆ ಶುಭ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.